ಮೊನ್ನೆ ಫೈಟ್ ಮಾಡ್ದಾಗಿಂದ ಫುಲ್ ಜೋಶ್ ಬಂದಂಗಿದೆ. ರೀ ನನಗೆ ಜಗಳ ಆಡೋದು ಅಂದ್ರೆ ಭಯ. 4 ಜನ ನನಗೆ ಹೊಡೆದ್ರೆ ಅದನ್ನ ಸಹಿಸ್ಕೋಬೇಕಲ್ವಾ, ಅದಕ್ಕೆ ಫಿಟ್ ಆಗಿರೋದು ಬೇಡವಾ? ಹೋ, ಇದಕ್ಕ ನೀನ್ ಎಕ್ಸರ್ಸೈಸ್ ಮಾಡ್ತಾ ಇರೋದು. ನೋಡ್ ಕೃಷ್ಣ, ಕೆಲವೊಂದ್ಸರಿ ಬಲವಂತದಿಂದ ಕೆಲಸ ಮಾಡಿದ್ರೆ ಆಗಲ್ಲ. ಸ್ವಲ್ಪ ಪ್ರೀತಿಯಿಂದ ಕಿಕ್ ಹೊಡೆದ್ರೆ ಸ್ಟಾರ್ಟ್ ಆದ್ರೂ ಆಗ್ಬೋದು. ಪ್ರೀತಿಯಿಂದ ಆಯ್ತು. ರುಕ್ಮಿಣಿ ಅವರೇ, ನನಗನ್ಸುತ್ತೆ ನನ್ನ ಪ್ರೀತಿಲಿ ದಮ್ಮಿಲ್ಲ ಅಂತ. ನೀವ್ ಯಾರನ್ನಾದ್ರೂ ಪ್ರೀತಿಸ್ತಿದ್ದೀರಾ ಹೇಳಿ, ಅವ್ರ ಹೆಸರಲ್ಲಿ ಕಿಕ್ ಕೊಡೋದು ನೋಡಿ, ಅವಾಗ ಪ್ರೀತಿಲಿ ಎಷ್ಟು ದಮ್ಮಿದೆ ಅಂತ ಗೊತ್ತಾಗುತ್ತೆ. ನಾನ್ ಯಾರನ್ನೂ ಪ್ರೀತಿಸ್ತಾ ಇಲ್ಲಪ್ಪ. ನಿಜವಾಗ್ಲೂ ನೀವ್ ಯಾರನ್ನೂ ಪ್ರೀತಿಸ್ತಿಲ್ವಾ? ಇಲ್ಲ. ಸರಿ, ಹಾಗಿದ್ರೆ ನೀವ್ ಯಾರನ್ನಾದ್ರೂ ಪ್ರೀತಿಸಿದ್ದೆ ನಿಜ ಆಗಿದ್ರೆ ಇದು 3 ಕಿಕ್ಕಲ್ಲಿ ಸ್ಟಾರ್ಟ್ ಆಗ್ಬೇಕು. ಇಲ್ಲ ಅಂದ್ರೆ ಇಲ್ಲ, ಓಕೆನಾ? ಸರಿ, ಟ್ರೈ ಮಾಡ್ತೀನಿ. ರೀ ರುಕ್ಮಿಣಿ ಅವರೇ, ಯಾರ್ರೀ ಆ ಹುಡ್ಗ? ಯಾರು ಇಲ್ಲಪ್ಪ. ನೀವಿಲ್ಲ ಅನ್ನೋ ಮಾತಲ್ಲಿ ಏನೋ ಇದೆ ಅಂತ ನನಗೆ ಅನ್ನಿಸ್ತಿದೆ. ನಿಮ್ ಕಣ್ಣು ಬೇರೆ ಏನೋ ಹೇಳ್ತಿದೆ. ನೀವ್ ಯಾರನ್ನೋ ಪ್ರೀತಿಸ್ತಿದ್ದೀರಾ ಅಲ್ವಾ? ಹಾಗೆಲ್ಲ ಏನಿಲ್ಲ. ನೋಡಿ, ಅಶ್ವಿನಿ ದೇವತೆಗಳೆಲ್ಲ ಓಡಾಡ್ತಿರ್ತಾರೆ. ನೀವಿಲ್ಲ ಅಂದು ಆಮೇಲೆ ತಥಾಸ್ತು ಅಂದ್ರೆ ಏನ್ ಮಾಡ್ತೀರಾ? ಸರಿ, ನೀನ್ ಸಮಾಧಾನಕ್ಕೆ ಹೇಳೋದಾದ್ರೆ ಹೌದು, ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ, ಸರಿನಾ? ಯಾರ್ರೀ ಆ ಹುಡ್ಗ? ನಿನಗೆ ಯಾಕೆ ಬೇಕು? ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ, ಹೇಳ್ರಿ, ಪರವಾಗಿಲ್ಲ. ಸಮಯ ಬಂದಾಗ ಹೇಳ್ತೀನಿ ಬಿಡು. ಹೋಗ್ಲಿ, ಅಲ್ಲಿವರೆಗೂ ಒಂದು ಹಿಂಟ್ ಆದ್ರೂ ಕೊಡಿ. ಆಯ್ತು, ಹೆಸರಲ್ಲಿ ಕಪ್ಪಿದೆ, ಆದ್ರೆ ಮೈ ಬಣ್ಣ ಬೀಳ್ತಿದೆ. ತನ್ನ ಶಕ್ತಿನೇ ಮರ್ತಿರೋ ಹನುಮಂತ. ಅವಕಾಶ ಸಿಕ್ಕರೆ ಎಲ್ರನ್ನೂ ಸದೆ ಬಡಿಯೋ ಧೀಮಂತ. ಯಾರು ಹೇಳು ನೋಡೋಣ? ಇಲ್ಲ ರೀ, ನಂಗೆ ಗೊತ್ತಾಗ್ತಿಲ್ಲ. ಸಮಯ ಬಂದಾಗ ನಿನಗೆ ಗೊತ್ತಾಗತ್ತೆ. ಸರಿ ಸರಿ, ಗಾಡಿ ಆಫ್ ಆಗೋ ಮುಂಚೆ ನಾವು ದಾರಿ ಬಿಡೋಣ, ಬಾ. ಸರಿ ಕೃಷ್ಣ, ನಾನ್ ಗಾಡಿ ಓಡಿಸ್ತೀನಿ. ಸರಿ ರುಕ್ಮಿಣಿ ಅವರ. ಭೂಮಿ, ಹೇಳಿ ಚಿಕ್ಕ ಯಜಮಾನ್ರೆ. ಈಗ ನಿನ್ ಕೆಲಸ ಎಲ್ಲ ಬದಿಗಿಟ್ಟು ಬೇಗ ತಯಾರಾಗು. ತಯಾರ? ಯಾಕೆ ಚಿಕ್ಕ ಯಜಮಾನ್ರೆ? ಪ್ರೀತಮ್ ಫೋನ್ ಮಾಡಿದ್ದ, ನಿನ್ನನ್ನ ಭೇಟಿ ಆಗ್ಬೇಕಂತೆ. ಮತ್ತೆ ಮನೆಗೆ ಕರ್ಸ್ಬಿಡಿ ಯಜಮಾನ್ರೆ. ಮನೆಗೆ ಕರೆಸಿ ಮಾತಾಡೋದಕ್ಕೆ ಅವನು ಇನ್ನೂ ಈ ಮನೆ ಅಳಿಯ ಆಗಿಲ್ಲ. ಅವನು ನಿನ್ನ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕಂತೆ, ಅರ್ಥ ಮಾಡ್ಕೋ ಭೂಮಿ. ಅಯ್ಯಯ್ಯೋ, ನನ್ ಕೈಲಿ ಇದೆಲ್ಲ ಆಗಲ್ಲ ಅಮ್ಮವ್ರೆ. ಹೇಗೋ ಮದ್ವೆನೇ ಆಗ್ತಿದೀವಲ್ಲ, ಮತ್ ಯಾಕೆ ಭೇಟಿ ಆಗ್ಬೇಕು? ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ಅಯ್ಯಯ್ಯೋ ತಪ್ಪಾಗ್ಬಿಡುತ್ತೆ. ನನ್ ಕೈಲಿ ಇದೆಲ್ಲ ಆಗಲ್ಲ ಅಮ್ಮವ್ರೆ. ಭೂಮಿ, ನೀವಿಬ್ರು ಮಾತಾಡ್ಕೊಂಡು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ. ನೀನೇನೋ ಅಡ್ಗಲ್ ಅಜ್ಜಿ ತರ ಮಾತಾಡ್ತಿದ್ಯಲ್ಲ. ಆ ಹುಡ್ಗ ಸಾಫ್ಟ್ವೇರ್ ಇಂಜಿನಿಯರ್. ಭೂಮಿ, ಅವನು ನಿನ್ನನ್ನು ನೋಡಿ ಒಪ್ಕೊಂಡಿದ್ದಾನೆ ಅಷ್ಟೇ. ಅವನು
ನಿನ್ನ ಬಗ್ಗೆ ತಿಳ್ಕೊಬೇಕಲ್ವಾ? ನಿನ್ನ ಅಭಿರುಚಿ ಏನು ಅಂತ ಅವನಿಗೆ ಗೊತ್ತಾಗೋದು ಬೇಡವಾ? ಹಾಗೇನೆ ನೀನು ಕೂಡ ಅವನು ಏನು ಎತ್ತ ಅಂತ ತಿಳ್ಕೊಬೇಕು ತಾನೆ. 1000 ಜನರ ಮಧ್ಯೆ ನಿಂತ್ಕೊಂಡು ಗತ್ತಾಗಿ ಮಾತಾಡಿ ಅಂತ ಹೇಳಿ ಮಾತಾಡ್ಬಿಡ್ತೀನಿ. ಆದ್ರೆ ಹೀಗೆ ಒಂಟಿಯಾಗಿ ಒಂದ್ ಹುಡ್ಗನ್ ಜೊತೆ ಮಾತಾಡು ಅಂತ ಹೇಳಿದ್ರೆ ನಂಗೊಂಥರ ಮುಜುಗರ ಆಗುತ್ತೆ ಯಜಮಾನ್ರೆ. ಸರಿ, ಮಾತಾಡ್ಬೇಡ, ಮೀಟ್ ಕೂಡ ಮಾಡ್ಬೇಡ. ನಾಳೆ ಅವನನ್ನ ಮದ್ವೆ ಆದ್ಮೇಲೆ ಅವನ್ ದೊಡ್ಡ ಕುಡ್ಕ ಅಂತ ಗೊತ್ತಾಗುತ್ತೆ. ಆಗೇನ್ ಮಾಡ್ತೀಯಾ? ಸುಬ್ಬಿ, ನೀನ್ ಸುಮ್ನಿರು ಸೂರ್ಯ. ಭೂಮಿ, ಮಾತ್ಗೂ ಅವ್ನ್ ಕೋಪ ಮಾಡ್ಕೋತಾನೆ, ಸಿಡಿಕ್ತಾನೆ. ಆಗೇನ್ ಮಾಡ್ತೀಯಾ? ಅಲ್ಲ, ಅದು ನೀನಿರೋ ರೀತಿ, ನೀನ್ ಅಡ್ಗೆ ಮಾಡೋ ರೀತಿ, ನಿನ್ ಜೀವನ ಶೈಲಿ ಅವನಿಗಿಷ್ಟ ಆಗಲ್ಲ. ಆಗ ಜಗಳ ಆಗತ್ತೆ. ಆಗೇನ್ ಮಾಡ್ತೀಯಾ? ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕಲ್ವಾ ಅಮ್ಮವ್ರೆ? ನೀನ್ ಹೊಂದ್ಕೊಂಡು ಹೋಗ್ತೀಯಮ್ಮ, ಆದ್ರೆ ಅವನ್ ಹೊಂದ್ಕೊಂಡು ಹೋಗ್ತಾನೆ ಅಂತ ಏನ್ ಗ್ಯಾರಂಟಿ? ಭೂಮಿ, ಮದ್ವೆಗ್ ಮುಂಚೆ ಮೀಟ್ ಮಾಡೋದು, ಮಾತಾಡೋದು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅಂತ. ಸ್ವಲ್ಪ ಉಲ್ಟಾ ಹೇಳ್ದೆ. ಬಹುಶಃ ಅವನು ತುಂಬಾ ಒಳ್ಳೆಯವನೇ ಆಗಿರಬಹುದು, ಆದ್ರೆ ಅವನ ಅಭಿರುಚಿಗೆ ನೀನು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ? ಅದ್ ಹೇಗ್ ಗೊತ್ತಾಗುತ್ತೆ? ಮಾತಾಡಿದ್ರೆ ತಾನೆ ನಿಂಗೆ ಅರ್ಥ ಆಗೋದು. ಹಾ, ಹೌದು. ಮತ್ತೆ ಅವನ್ನ ಮೀಟ್ ಮಾಡ್ಬೇಕಲ್ವಾ? ಹೌದು. ಇನ್ನೇನು ಯೋಚನೆ ಮಾಡ್ತಿದ್ಯಾ? ಹಾ, ನಂಗೆ 10 ನಿಮಿಷ ಟೈಮ್ ಕೊಡಿ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಭೂಮಿ, ನೀನ್ ಹೀಗ್ ಲಂಗಾದಾವಣಿಲ್ ಹೋದ್ರೆ ಏನ್ ಚೆನ್ನಾಗಿರುತ್ತೆ? ನಾನಿಲ್ಲಿರುವಾಗ ನಿನ್ನನ್ ಹೀಗ್ ಕಳಿಸ್ತೀನ? ನಿಂಗೊಂದ್ ಮೇಕ್ ಓವರ್ ಕೊಡ್ಬೇಕು. ಹಾ, ನಾನ್ ನಿನ್ ರೆಡಿ ಮಾಡ್ತೀನಿ. ಹಾ, ಅಲ್ಲ, ನೀವು ನನ್ನ ರೆಡಿ ಮಾಡ್ತೀರಾ? ಯಾಕೆ? ಏನ್ ತಪ್ಪು? ತಂಗಿ ಅಕ್ಕನ ರೆಡಿ ಮಾಡ್ಬಾರ್ದಾ? ಬಾ. ಇರಿ, ಮುಖ ತೊಳ್ಕೊಂಡು ಬಂದ್ಬಿಡ್ತೀನಿ. ಶಬಾಸ್ ಸುಬ್ಬಿ, ಎಷ್ಟು ಬೇಗ ನೀನು ಅವಳನ್ನ ಒಪ್ಪಿಸ್ಬಿಟ್ಟೆ. ನೀನು ಆರಾಮಾಗಿ ಈ ಊರಲ್ಲಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಶುರು ಮಾಡ್ಬೋದು. ನಿನ್ನ ಹೆಸರಲ್ಲಿ ಶುರು ಮಾಡೋಣ. ಚಿಕ್ಕಜ್ಮನ್ರೆ, ಏನ್ ಭೂಮಿ? ಈಗ ಮೀಟ್ ಮಾಡೋದಕ್ಕೆ ಒಪ್ಕೊಂಬಿಟ್ಟೆ, ಆದ್ರೆ ಒಬ್ಳೇ ಹೋಗೋದಕ್ಕೆ ಭಯ ಆಗ್ತಿದೆ. ಅದಕ್ಕೆ ಪ್ರೀತಮ್ ಜೊತೆ ಮಾತುಕತೆ ಮುಗಿಯೋವರೆಗೂ ನೀವಿಬ್ರು ನನ್ ಜೊತೆಲೇ ಇರ್ತೀರಾ? ಸಿಸ್ಟ್ರು, ರುಕ್ಮಿಣಿ, ಕೃಷ್ಣ, ಕೂತ್ಕೊಳ್ಳಿ. ಕೂತ್ಕೋ. ಪದ್ಮಿನಿ. ಹಾ ಅಜ್ಜಿ. ಪದ್ಮಿನಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡು. ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ ಅಜ್ಜಿ. ಏನೇ ರುಕು, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ತಗೋ, ಇದು ನಿನ್ ಹೀರೋಗೆ ಫ್ರೂಟ್ ಸಲಾಡ್ ಮಾಡಿ ಕೊಡು. ಥ್ಯಾಂಕ್ಸ್ ಕಣೆ. ಕುತ್ಕೋ ಕೃಷ್ಣ, ಕುತ್ಕೋ. ಎಲ್ಲೇ ಭಾವನೆ ಕಾಣ್ತಾ ಇಲ್ಲ? ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ ಆಚೆ ಹೋಗಿದಾರಾ ಹೇಗೆ? ಸುಮ್ನೆ ತರ್ಲೆ ಮಾಡ್ಬೇಡ ಕಣೆ. ಅವರು ಮೆಡಿಸಿನ್ ತರಕ್ಕೆ ಹೊರಗಡೆ ಹೋಗಿದ್ದಾರೆ. ನೀನ್ ವಿಷಯ ಇಲ್ದೆ ಹಾಗೆಲ್ಲ ಸುಮ್ನೆ ದರ್ಶನ ಕೊಡಲ್ವಲ್ಲ? ಏನ್ ಸಮಾಚಾರ? ನೀನ್ ಯಾಕೆ ವಧು ಪರೀಕ್ಷೆಗೆ ಬಂದಿಲ್ಲ ಅಂತ ಕೇಳಕ್ ಬಂದಿದ್ದೀನಿ. ನಕುಲ್ ಜೊತೆ ನನ್ ಮದ್ವೆ ಮಾಡ್ಸಿ.